ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿದ್ದರೆ ಇತ್ತ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಮಳೆಯಿಂದಾಗಿ ಅಪಾರ ಮನೆಗಳಿಗೆ ಹಾನಿಯಾಗಿದೆ. ಜಿಲ್ಲಾಡಳಿತ ಈಗಾಗಲೇ ಪ್ರವಾಹಕ್ಕೆ ಈಡಾಗುವ ಸ್ಥಳಗಳೆಂದು ಗುರುತಿಸಿದ್ದು ವಿಪತ್ತು ನಿರ್ವಹಣೆಗೆ ಸಜ್ಜಾಗಿದೆ. ಈ ಕುರಿತು ವರದಿ ಇಲ್ಲಿದೆ. ದಾವಣಗೆರೆ ಜಿಲ್ಲಾದ್ಯಂತ 9 ಸ್ಥಳಗಳನ್ನು ಪ್ರವಾಹಕ್ಕೆ ಈಡಾಗುವ ಸ್ಥಳಗಳೆಂದು ಗುರುತಿಸಿದ ಜಿಲ್ಲಾಡಳಿತ. ಜಿಲ್ಲಾದ್ಯಂತ ಮಳೆಯಿಂದಾಗಿ 93 ಭಾಗಶಃ 12 ತೀವ್ರ ಮನೆಗಳಿಗೆ ಹಾನಿ. ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿದ ಜಿಲ್ಲಾಡಳಿತ. ಮಲೆನಾಡಿನಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿದ್ದು ದಾವಣಗೆರೆ ಜಿಲ್ಲೆಯ ನದಿ ಪಾತ್ರದ ಜನರಲ್ಲಿ ಆತಂಕ ಸೃಷ್ಟಿಸಿದರೆ, ಇತ್ತ ಜಿಲ್ಲಾದ್ಯಂತ ಸುರಿಯುತ್ತಿರುವ ಮಳೆಯಿಂದಾಗಿ ಸಾಕಷ್ಟು ಅನಾಹುತ ಉಂಟಾಗಿದೆ. ಜಿಲ್ಲಾದ್ಯಂತ 93 ಮನೆಗಳಿಗೆ ಭಾಗಶಃ ಹಾನಿಯಾಗಿದ್ದು 12 ಮನೆಗಳಿಗೆ ತೀವ್ರ ತರಹದ ಹಾನಿ ಉಂಟಾಗಿದೆ. ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿ 0.3 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಈಗಾಗಲೇ ತೀವ್ರ ಹಾನಿಯಾದ ಮನೆಗಳಿಗೆ ಸರ್ಕಾರದ ನಿರ್ದೇಶನದಂತೆ 1.20 ಲಕ್ಷ ಹಾಗೂ ಭಾಗಶಃ ಹಾನಿಯಾದ ಮನೆಗಳಿಗೆ 4 ರಿಂದ 6 ಸಾವಿರ ನೀಡಲು ಸೂಚನೆ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಹರಿಹರ ತಾಲೂಕಿನಲ್ಲಿ ಎತ್ತುಗಳ ಮೈ ತೊಳೆಯಲು ಹೋಗಿ ವ್ಯಕ್ತಿ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದು, ಈ ಬಗ್ಗೆ ವರದಿ ನೀಡಲು ಹೇಳಿದ್ದು, ವರದಿ ಬಂದ ನಂತರ ಪರಿಹಾರ ನೀಡುವುದಾಗಿ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಈಗಾಗಲೇ ಸುಮಾರು 93 ಮನೆಗಳಷ್ಟು ಭಾಗಶಃ ಹಾನಿಯಾಗಿದೆ ಅಂತೇಳಿ ನಮ್ಮ ವರದಿಯಾಗಿದೆ ಮತ್ತು 3 ತೀವ್ರತರವಾದಂಥ ಮನೆಗಳು ಆಗಿದೆ ಅಂತ, 12 ತೀವ್ರತರವಾಗಿ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಇದೆ. ಅದನ್ನು ಈಗಾಗಲೇ ನಾವು ತಹಶೀಲ್ದಾರ್ ಅವರಿಗೆ ಅಸೆಸ್ಮೆಂಟ್ ಮಾಡಿ ವರದಿಯನ್ನು ಕೊಡೋದಕ್ಕೆ ಕೇಳಿದ್ದೀವಿ. ಈ SDRF ಮತ್ತು NDRF ನಡಿಯಲ್ಲಿ ಈ ಥರ ಹಾನಿಯಾದಂಥ ಮನೆಗಳಿಗೆ, ತೀವ್ರವಾಗಿ ಹಾನಿಯಾದಂಥ ಮನೆಗಳಿಗೆ ನಾವು 1,20,000 ರೂಪಾಯಿ ಸರ್ಕಾರದ ಮಾನದಂಡಗಳ ಮುಖೇನ ನೀಡ್ಬೋದು. ಭಾಗಶಃ ಮನೆ ಅದಕ್ಕೆ 6,500 ಮತ್ತು 4,000 ಆಗಿದೆ. ಅದನ್ನು ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಇಮಿಡಿಯೇಟ್ಲಿ ಅವ್ರಿಗೆ DBT ಮುಖಾಂತರ ನಾವು ಕಳಿಸ್ಕೊಡ್ತೇವೆ. ಇನ್ನು ಬೆಳೆ ಹಾನಿಗೆ ಸಂಬಂಧಪಟ್ಟಂಗೆ 0.3 ಹೆಕ್ಟೇರು ಹೊನ್ನಾಳಿ ತಾಲೂಕಿನಲ್ಲಿ ಬಾಳೆ ಬೆಳೆ ಹಾಳಾಗಿದೆ ಅಂತೇಳಿ ರೈತರು ಒಬ್ಬರು ಫೋನ್ ಮಾಡಿದರು. ನಮ್ಮ ತಹಶೀಲ್ದಾರ್ಗೆ ಮತ್ತು ನಮ್ಮ RIVAಗಳಿಗೆ ಮಾಹಿತಿ ತೆಗೆದುಕೊಂಡು ಅವರಿಗೆ ಪರಿಹಾರ ಕೊಡೋದಕ್ಕೆ ಕ್ರಮ ವಹಿಸೋದಕ್ಕೆ ಕೂಡ ಹೇಳಿದ್ದೀನಿ. ದಾವಣಗೆರೆ ಜಿಲ್ಲೆಯಲ್ಲಿ 9 ಸ್ಥಳಗಳನ್ನು ಪ್ರವಾಹಕ್ಕೆ ಈಡಾಗುವ ಸ್ಥಳಗಳೆಂದು ಗುರುತಿಸಲಾಗಿದೆ. ಅಲ್ಲದೆ ಕಾಳಜಿ ಕೇಂದ್ರ ತೆರೆಯಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಪ್ರಸ್ತುತ ತುಂಗಭದ್ರಾ ನದಿಯಲ್ಲಿ 9 ಮೀಟರ್ ನೀರಿದ್ದು 12 ಮೀಟರ್ ಹೋದರೆ ಮಾತ್ರ ಅಪಾಯದ ಮಟ್ಟ ಮೀರಲಿದೆ. ಭದ್ರಾ ನದಿಯಿಂದ ನೀರು ಬಿಟ್ಟರೆ ಮಾತ್ರ ಅಪಾಯದ ಮಟ್ಟ ಮೀರಲಿದ್ದು, ಈಗಾಗಲೇ ಜಿಲ್ಲಾಡಳಿತ ವಿಪತ್ತು ನಿರ್ವಹಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಒಂದು 9 ಸ್ಥಳಗಳಲ್ಲಿ ಪ್ರವಾಹಕ್ಕೆ ಈಡಾಗುವಂಥ ಜಾಗಗಳನ್ನು ನಾವು ಗುರುತಿಸಿದ್ದೇವೆ. ಅಂಥ ಜಾಗಗಳಲ್ಲಿ ಈಗಾಗಲೇ ನಾವು ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಮುಖಾಂತರ ನಾವು ಸಾರ್ವಜನಿಕರಿಗೆ ಮಾಹಿತಿಯನ್ನು ತಿಳಿಸಿದ್ದೇವೆ. ನಮ್ಮ ತಹಶೀಲ್ದಾರ್ ಅವ್ರ ಕಡೆಯಿಂದನೂ ಕೂಡ ಎಲ್ಲ ಮಾಹಿತಿಯನ್ನು ಆ ಸ್ಥಳಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಮತ್ತು ಅಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ನಾವು ಅಂಥ ಸ್ಥಳಗಳಲ್ಲಿ ಅವರುಗಳನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡೋದಕ್ಕೆ ಕೇಂದ್ರಗಳನ್ನು ಕೂಡ ನಾವು ತೆರೆದಿದ್ದೇವೆ ಮತ್ತು ತಾಲೂಕು ಕಚೇರಿಗಳಲ್ಲಿ ನೋಡಲ್ ಆಫೀಸರ್ ಆಗಿ ತಹಶೀಲ್ದಾರ್ ಅವರನ್ನು ಮತ್ತು ಗ್ರಾಮ ಮಟ್ಟದಲ್ಲಿ ನಮ್ಮ PDOಗಳನ್ನು ನೋಡಲ್ ಆಫೀಸರ್ ಅಂತೇಳಿ ನಾವು ನೇಮಕ ಮಾಡಿದ್ದೇವೆ. ಒಟ್ಟಿನಲ್ಲಿ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿದ್ದು ಸಾಕಷ್ಟು ಅನಾಹುತ ಸೃಷ್ಟಿಸಿದರೆ, ಮತ್ತೊಂದೆಡೆ ಮಳೆಯಿಂದಾಗಿ ಸಾಕಷ್ಟು ಅನಾಹುತ ಸೃಷ್ಟಿಸಿರೋದಂತೂ ಸತ್ಯ.